ಅಧ್ಯಕ್ಷರಾಗಿ ನಮ್ಮ ಸರ್ಕಾರ ನೇಮಕ ಮಾಡಿ ಅವ್ರಿಗೂ ಕೂಡ ನಾವೆಲ್ಲರೂ ಕೂಡ ಅಭಿನಂದನೆಯನ್ನ ಸಲ್ಲಿಸೋದ್ರ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ಬೇಕು. ಸಿದ್ದರಾಮಯ್ಯನವರು 1318 ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಆಗ ಪಾದರಸದಂತ ಕೆಲಸ ಇರೋದು. ಈಗ ಸ್ವಲ್ಪ ಅವ್ರಿಗೆ ಯಾವ ಒತ್ತಡ ಇದೆಯೋ ಏನ್ ಕಥೆನೋ ಗೊತ್ತಿಲ್ಲ. ಆದ್ರೆ ನನಗಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಬೇರೆ ಬೇರೆ ರೀತಿಯ ಒತ್ತಡಗಳು ಇದ್ದಾವೆ. ಕೆಲವು ಹೇಳುವಂತ ಒತ್ತಡ ಹೇಳ್ಬಹುದು, ಕೆಲವು ಹೇಳದೇ ಇರುವಂತವೂ ಇದ್ದಾವೆ. ಆದ್ರಿಂದ ಏನೇ ಆದ್ರೂ ಕೂಡ ಎಂತಹ ಸಂದರ್ಭ ಬಂದ್ರೂ ಕೂಡ ಸಿದ್ದರಾಮಯ್ಯನವರ ಒಂದೇ ಒಂದು ಪುಣ್ಯದ ಕಾರ್ಯಕ್ರಮ ಅಂದ್ರೆ ಅನ್ನಭಾಗ್ಯ ಕಾರ್ಯಕ್ರಮ. ಅನ್ನಭಾಗ್ಯ ಕಾರ್ಯಕ್ರಮ ಅದ್ರದ್ದು ಮಹತ್ವ ನಮ್ಮ ಈ ಒಂದು ಮಧ್ಯಮ ವಯಸ್ಸಿನವ್ರಿಗೆ ಗೊತ್ತಾಗಲ್ಲ. ಹಳೆ ಕಾಲದವ್ರನ್ನ ಕೇಳ್ಬೇಕು ನಾವು, ಅನ್ನಕ್ಕೆ ಎಷ್ಟು ಮಹತ್ವ ಇತ್ತು, ಮತ್ತೆ ಅನ್ನ ಅಂದ್ರೆ ಜನ ಯಾವ ರೀತಿ ಇರ್ತಾ ಇದ್ರು. ಇವತ್ತು ಅನ್ನ ಅಂದ್ರೆ ಲೆಕ್ಕಕ್ಕೆ ಇಲ್ಲ. ಇವತ್ತು ಅವ್ನು ಯಾವನೋ ಬೇಡ್ತಿದ್ದ ನನಗೆ, ಏನಪ್ಪಾ ನೀವು ಅಕ್ಕಿ ಎಲ್ಲ ಸಾಕನೆ, ಏನಿಲ್ಲ ಸ್ವಾಮಿ. ಮೊದ್ಲು ನಮ್ಮ ಮನೆಗೆ ಹಬ್ಬದಲ್ಲಿ ಅನ್ನ ಮಾಡೋರು ಬೇರೆ ಸಮಯದಲ್ಲಿ ಮಾಡ್ತಿರ್ಲಿಲ್ಲ. ಈಗ ಪ್ರತಿ ದಿವಸ ನಾಷ್ಟಕ್ಕೂ ಅನ್ನ ಮಾಡ್ತೀವಿ, ಮಧ್ಯಾಹ್ನ ಊಟಕ್ಕೂ ಅನ್ನ ಮಾಡ್ತೀವಿ, ರಾತ್ರಿಗೂ ಅನ್ನ ಮಾಡ್ತೀವಿ. ನಾವೆಲ್ಲರೂ ಚೆನ್ನಾಗಿ ತಿಂತೀವಿ. ನಮ್ಮ ಮನೆ ನಾಯಿ ಅನ್ನನೇ ಹಾಕ್ತಿವಿ ಸ್ವಾಮಿ. ಹೆಂಗೆ ಜನಗಳಿಗೆ ಅನ್ನ ಅಂತಕ್ಕಂಥದ್ದು ಇವತ್ತು ಎಷ್ಟೋ ಸ್ವಸ್ಥ ಆಗ್ಬಿಟ್ಟಿದೆ ಅಂತ ಹೇಳಿ. ಮೊದಲೆಲ್ಲ ಯಾರು ಭತ್ತ ಬೆಳೆಯೋರು ಅವ್ರ ಮೊದಲು ಅನ್ನ ಮಾಡೋರು ಅಷ್ಟೇ. ಭತ್ತ ಬೆಳೆದೇ ಇದ್ದವ್ರು ಏನಪ್ಪಾ ಅಂದ್ರೆ ಅವ್ರ ಹಬ್ಬದಲ್ಲಿ ಅನ್ನ ಮಾಡೋರು, ಯಾರೊಂದು ಇಂಟ್ರೆಸ್ಟ್ ಬಂದಾಗ ಅನ್ನ ಮಾಡೋರು. ಈಗ ಎಷ್ಟೋ ಜನ ಮೊದಲು ನಾವು ನಮ್ಮ ಹಳ್ಳಿಗಾಡಿನಲ್ಲಿ ಬಂದಂತವ್ರು ನಾವೆಲ್ಲ. ಯಾವ್ದಾರ ಒಂದು ಹಣವಂತರ ಮನೆಯಲ್ಲಿ ಒಂದು ಕಾರ್ಯ ನಡೀತು ಅಂದ್ರೆ 2 ಗಂಟೆ ಅಷ್ಟೊತ್ತಿಗೆ ಇವರೆಲ್ಲ ಪಾತ್ರೆಗಳು ಜೋಡಿಸಿರೋರು, ಮನೆ ಮುಂದೆಗಡೆ ಪಾತ್ರೆಗಳು ಜೋಡಿಸಿರೋರು. ನೋಡಿದಿರೋ ಗೊತ್ತಿಲ್ಲ, ನಾವೆಲ್ಲ ನೋಡಿದಿರಿ. ಇವತ್ತು ಎಲ್ಲನ ಒಂದ್ ಕಡೆ ಒಂದ್ ಪಾತ್ರೆ ಜೋಡಿಸೋದು ನೋಡಿದ್ವಿ.